ಕೊಲೆ ಮಾಡೋದು ಸುಲಭದ ಕೆಲಸವೇನಲ್ಲ. ಎಂತೆಂಥ ರೌಡಿ ಶೀಟರ್ಗಳೇ ಕೊಲೆ ಪ್ರಯತ್ನದಲ್ಲಿ ಕೊಲ್ಲೋದಕ್ಕಾಗದೆ ಕೇವಲ ಗಾಯ ಆಗಿ ಬದುಕುಳಿದಿರುವಂಥ ಅದೆಷ್ಟೋ ಘಟನೆಗಳಿವೆ. ಅಂಥದ್ರಲ್ಲಿ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಪತ್ನಿ ಓಂ ಪ್ರಕಾಶ್ ಅವರನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದು ಹೇಗೆ? ತನಿಖೆ ನಡೀತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಅಂಶಗಳು, ಒಂದೊಂದೇ ಸೀಕ್ರೆಟ್ ಬಯಲಾಗ್ತಾ ಇದೆ. ಹತ್ಯೆ ಏನು ಆಲ್ ಆಫ್ ಅ ಸಡನ್ ಆಗಿದ್ದಲ್ಲ, ಭರ್ಜರಿ ಸ್ಕೆಚ್ ಹಾಕಿದ್ಲು. ಹಾಗಾದ್ರೆ ಹೇಗೆ ಪ್ಲಾನ್ ಮಾಡಿದ್ ಗೊತ್ತಾ? ನಿಮ್ಮ ಪವರ್ ಟಿವಿ ಈಗ ರಿವೀಲ್ ಮಾಡ್ತಿದೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಭೀಕರ ಹತ್ಯೆಯ ಬ್ಯಾಕ್ ಸ್ಟೋರಿ ಇದು. ಜಗಳ ನಡೀತಾ ಇದ್ದಂಗೆ ಜಗಳ ವಿಕೋಪಕ್ಕೆ ಹೋಯ್ತು. ಮಗಳನ್ನ ಮೇಲೆ ಕಳಿಸ್ದೆ, ಆಮೇಲೆ ಮಾತಿಗೆ ಮಾತು ಬೆಳೆದು ಚುಚ್ಚಿ ನಾನು ಕೊಂದುಬಿಟ್ಟೆ ಅಂತ ಪ್ರಾಥಮಿಕವಾಗಿ ನಾವೆಲ್ಲ ತಿಳಿದುಕೊಂಡಿದ್ವಿ. ಆದ್ರೆ 5 ದಿನಗಳ ಕಾಲ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ಲು. ಕೊಲೆ ಏನು ಆಲ್ ಆಫ್ ಅ ಸಡನ್ ಆಗಿದ್ದಲ್ಲ, ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂಗೆ ಕೊಲೆ ಆಗಿದ್ದಲ್ಲ. ಈ ಕೊಲೆ ಮಾಡಬೇಕು ಅನ್ನೋ ಕಾರಣಕ್ಕೇನೆ ಕಳೆದ 5 ದಿನಗಳಿಂದ ಪ್ರಾಕ್ಟೀಸ್ ಮಾಡಿದ್ರು. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಹೆಂಗ್ ಮಾಡೋದು ಕೊಲೆ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ಲು ಹಂತಕಿ ಪಲ್ಲವಿ. ಹೌ ಟು ಸ್ಟಾಪ್ ನೆಕ್ ಅಂಡ್ ಕಿಲ್, ಕತ್ತಿಗೆ ಚಾಕು ಚುಚ್ಚಿ ಕೊಲ್ಲೋದು ಹೇಗೆ, ಕುತ್ತಿಗೆಯ ರಕ್ತನಾಳವನ್ನ ಕತ್ತರಿಸೋದು ಹೇಗೆ ಅಂತ ಗೂಗಲ್ ಸರ್ಚ್ ಮಾಡಿದ್ಲು. ಗೂಗಲ್ ನಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡು ಭೀಕರವಾಗಿ ಹತ್ಯೆ ಮಾಡಿದಾಳೆ. ಗೂಗಲ್ ನಲ್ಲಿ ನೋಡ್ಕೊಂಡೆ ಕುತ್ತಿಗೆ ಭಾಗಕ್ಕೆ ಇರಿದಿರೋದು. ನಾವು ನಿನ್ನೆನು ಮಾತನಾಡ್ತಾ ಇದ್ವಿ, ಕುತ್ತಿಗೆ ಭಾಗಕ್ಕೆ ಇರಿದಿದ್ದಾರೆ ಅಂತಂದ್ರೆ, ಮೊದಲಿಗೆ ಕುತ್ತಿಗೆನೇ ಇರಿದಿದ್ದಾರೆ ಅಂತಂದ್ರೆ ಅದರಲ್ಲಿ ಬಹಳ ಕ್ಲಿಯರ್ ಮೋಟಿವ್, ಅದು ಕೊಲ್ಲಲೇಬೇಕು ಅನ್ನೋ ಕಾರಣಕ್ಕೆ. ಸುಖ ಸುಮ್ಮನೆ ಇರಿಯೋರು ಕುತ್ತಿಗೆಗೆ ಇರಿಯೋದಿಲ್ಲ, ಹೊಟ್ಟೆಗೋ ಮತ್ತೊಂದು ಭಾಗಕ್ಕೆಲ್ಲೋ ಇರಿತಾರೆ. ಅಥವಾ ಈ ಗೊತ್ತಿಲ್ಲದೆ ಇರೋರು ಹಂಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿದ್ದು ಇದು ಹಿಂಗೆ ಆಗಿದೆ, ಹಿಂಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡೆ ಆಕೆ ತನ್ನ ಪತಿಯನ್ನ ಕೊಂದಿದ್ದು. ಅದಕ್ಕೆ ಸತತ 5 ದಿನಗಳ ಕಾಲ ಗೂಗಲ್ ಸರ್ಚ್ ಮಾಡಿದ್ಲು. ಹೇಗೆ ಕುತ್ತಿಗೆಗೆ ಹೆಂಗೆ ಸ್ಟ್ಯಾಪ್ ಮಾಡೋದು, ಕುತ್ತಿಗೆಯ ರಕ್ತನಾಳವನ್ನು ಹೇಗೆ ಕಟ್ ಮಾಡೋದು ಅಂತೇಳಿ ಗೂಗಲ್ನಲ್ಲೆಲ್ಲ ಸರ್ಚ್ ಮಾಡಿ 5 ದಿನಗಳ ರಿಸರ್ಚ್ನ ನಂತರ ಕೊಲೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾಳೆ ಹಂತಕಿ ಪಲ್ಲವಿ. ಪೊಲೀಸ್ನ ಪತ್ನಿ, DGIGP ಆಗಿದ್ದಂಥ ವ್ಯಕ್ತಿಯ ಪತ್ನಿ ಆಗಿದ್ದಂಥವಳು ಇಂಥ ಕೊಲೆ ಮಾಡಿದಾಳೆ. ಹೇಗೆ ಮಾಡಿದ್ಲು ಅನ್ನೋದನ್ನ ಈಗ ಒಂದೊಂದಾಗೆ ಬಾಯಿ ಬಿಡ್ತಿದ್ದಾಳೆ. ಕೊಲೆಯ ಸಂಚೆ ಹೇಗಾಯ್ತು ಅಂತ. ಬಟ್ ಆಘಾತಕಾರಿ ವಿಚಾರ ಏನು ಅಂತಂದ್ರೆ, ಗೂಗಲಲ್ಲಿ ಕೊಲೆ ಮಾಡೋದಕ್ಕೆ ಏನು ಗೈಡ್ ಸಿಗುತ್ತೆ, ಕೊಲೆ ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಬಹಳ ಸುಲಭವಾಗಿ ಗೂಗಲ್ ನಮಗೆ ಹೇಳ್ಕೊಡುತ್ತೆ ಅಂತಂದಾಗ ಎಲ್ಲರೂ ಹಂತಕರೇ ಆಗ್ತಾರಲ್ಲ. ವೆಂಕಟೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಒಂದು ಆಘಾತ, ಎಸ್ ಅವಳು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಕೊಲೆ ಮಾಡಿದ್ಲು ಅಂತ. ಆದರೆ ಎರಡನೇದಾಗಿ ಗೂಗಲಲ್ಲೆಲ್ಲ ಕೊಲೆ ಮಾಡೋದಕ್ಕೆಲ್ಲ ನೀವು ಟ್ಯುಟೋರಿಯಲ್ಲು ಅಥವಾ ಹೇಳ್ಕೊಡೋ ರೀತಿಯ ವ್ಯವಸ್ಥೆಗಳು ಬಂದುಬಿಟ್ರೆ ಹೇಗೆ ಸಮಾಜ ಮುಂದುವರಿಯೋದು? ಹೌದು ಪ್ರಣುತ್, ಏನಂತ ಹೇಳಿದ್ರೆ ಈ ಒಂದು ಕೊಲೆಯ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಅದು ಸಡನ್ನಾಗಿ ಜಗಳ ಆಗಿ ಏಕಾಏಕಿ ಅವ್ರನ್ನ ಹತ್ಯೆ ಮಾಡಿದ್ದಲ್ಲ, ಬದಲಾಗಿ ಈಕೆ ಹತ್ಯೆ ಮಾಡೋದಕ್ಕೂ ಮುಂಚೆನೇ ಕೂಡ ಪ್ಲಾನನ್ನು ಮಾಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಗೂಗಲ್ನಲ್ಲಿ ಕೂಡ ಸರ್ಚ್ ಮಾಡಿದ್ರು, ಯೂಟ್ಯೂಬ್ಗಳಲ್ಲೂ ಕೂಡ ಕೆಲವು ವಿಡಿಯೋಗಳನ್ನು ಪರಿಶೀಲನೆ ಮಾಡಿದ್ರು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು ಪ್ರತಿನಿತ್ಯ ಕೂಡ ಗಲಾಟೆ ಮಾಡ್ತಾಯಿದ್ರು, ಏನು ಗನ್ನನ್ನು ಹಿಡಿದುಕೊಂಡು ನಮಗೆ ಜೀವ ಬೆದರಿಕೆ ಆಗ್ತಾಯಿದ್ರು ಅಂತ ಹೇಳಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸರ ಮುಂದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಕೆ ಪ್ರತೀಕಾರವಾಗಿ ಆತನನ್ನು ಹತ್ಯೆ ಮಾಡಬೇಕು, ಆ ಓಂ ಪ್ರಕಾಶ್ನ ಹತ್ಯೆ ಮಾಡಬೇಕು ಅಂತ ಹೇಳಿ 5 ದಿನಗಳ ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳನ್ನು ಕೂಡ ಸರ್ಚ್ ಮಾಡಿರುವಂಥದ್ದು. ಆ ಗೂಗಲ್ನಲ್ಲೂ ಕೂಡ ಸರ್ಚ್ ಮಾಡಿ ಯಾವ ರೀತಿಯಾಗಿ ಈ ಒಂದು ಹತ್ಯೆಯನ್ನು ಮಾಡಬೇಕು, ಎಲ್ಲಿ ಯಾವ ದೇಹದ ಯಾವ ಒಂದು ಭಾಗಕ್ಕೆ ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಾಣ ಹೋಗುತ್ತೆ ಅಂತ ಹೇಳಿ ಕೂಡ ಆಕೆ ಸರ್ಚನ್ನು ಮಾಡಿರ್ತಾರೆ. ಅದೇ ಒಂದು ಹಿನ್ನೆಲೆಯಲ್ಲಿ ಕೂಡ 2 ಬಾರಿ ಸ್ಟ್ಯಾಬನ್ನು ಮಾಡಿದಾಗ ಆತ ಏನು ಓಂ ಪ್ರಕಾಶ್ ಅವರು ಕೆಳಗಡೆ ಬಿದ್ದು ಒದ್ದಾಡ್ತಾರೆ. ಆಗ ಮತ್ತೊಮ್ಮೆ ಆಕೆ ಕೈಯಲ್ಲಿದ್ದಂಥ ಒಂದು ಆಯುಧದಿಂದ ಕುತ್ತಿಗೆ ಹಿಂಭಾಗಕ್ಕೆ ಕೂಡ ಜೋರಾಗಿ ಹಿರಿಯುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಅವರು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುವಂಥ ಸಂದರ್ಭದಲ್ಲಿ ಬೆಡ್ಶೀಟನ್ನು ತೆಗೆದುಕೊಂಡು ಮುಖಕ್ಕೆ ಸುತ್ತಿ ಉಸಿರುಗಟ್ಟುವಂಥ ರೀತಿ ಕೂಡ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಆಕೆ ಏಕಾಏಕಿ ಸಡನ್ ಆಗಿ ಪ್ರವೋಕ್ ಆಗಿ ಮಾಡಿರುವಂಥದ್ದಲ್ಲ, ಪ್ರೀ ಪ್ಲಾನ್ಡನ್ನು ಮಾಡಿಕೊಂಡು ಅವರನ್ನು ಹತ್ಯೆ ಮಾಡಿರುವಂಥದ್ದು. ಅಂದರೆ ಇವರು ಕೂಡ ಏನು ಓಂ ಪ್ರಕಾಶ್ ಅವರು ಮನೆಯಲ್ಲಿ ಜಗಳ ಆದಂಥ ಸಂದರ್ಭದಲ್ಲಿ ಸಹೋದರಿ ಮನೆಗೆ ಹೋಗಿರ್ತಾರೆ 2 ದಿನಗಳ ಹಿಂದೆ. ಇದೇ ಕೃತಿ ಕೂಡ ಹೋಗಿ ಕರ್ಕೊಂಡು ಬಂದಿರುವಂಥದ್ದು. ಈ ಎಲ್ಲವನ್ನು ಕೂಡ ಪ್ರೀ ಪ್ಲಾನ್ ಮಾಡಿಕೊಂಡು ತಾಯಿ ಮಗಳು ಹತ್ಯೆ ಮಾಡಿರುವಂತಹ ಸಂಶಯಗಳು ಕೂಡ ಸಾಕಷ್ಟಿದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಕೂಡ ಈ ಒಂದು ಹೇಳಿಕೆಗಳು ಮತ್ತು ಮೂಲಗಳ ಒಂದು ಮಾಹಿತಿ ಏನಿದೆ ಇದಕ್ಕೆ ಪುಷ್ಟಿ ಕೊಡ್ತಾ ಇರುವಂಥದ್ದು. ಪ್ರಣೋತ್, ವೆಂಕಟೇಶ್, ನಾನು ಆಗಲೇ ಹೇಳಿದಾಗೆ ಗೂಗಲಲ್ಲಿ ಸರ್ಚ್ ಮಾಡೋದು ಇದೆಲ್ಲ ಆಘಾತಕಾರಿ. ಅಂದರೆ ಗೂಗಲ್ ಸರ್ಚ್ ಇಂಜಿನ್ ಮೇಲೆ ಪೊಲೀಸರು ಕಣ್ಣಿಡೋದಕ್ಕೆ ಸಾಧ್ಯನೇ ಇಲ್ವಾ? ಎಂತೆಂಥ ಎಲ್ಲೆಲ್ಲೋ ಆಗಬಹುದಾದಂಥ ಸಂಭಾವನೀಯ ಅಪಘಾತಗಳನ್ನು ಅಥವಾ ಸಂಭವನೀಯ ಇಂಥ ಅಟ್ಯಾಕ್ಗಳನ್ನು ತಪ್ಪಿಸೋದಕ್ಕೆ ಇಂಥದ್ದೊಂದು ಕ್ರಮದ ಅಗತ್ಯ ಇಲ್ವಾ?
ಖಂಡಿತವಾಗ್ಲೂ ಇರುವಂಥದ್ದು ಪ್ರಣೋತ್. ಯಾಕಂತ ಹೇಳಿದ್ರೆ ನಾವು ಸಾಕಷ್ಟು ಒಂದು ಒಂದು ವೈಲೆನ್ಸ್ ವಿಡಿಯೋಗಳಾಗಿರ್ಬೋದು, ರಕ್ತಸಿಕ್ತವಾದಂಥ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಬ್ಲಾಕ್ ಮಾಡಿರುವಂಥದ್ದು. ಕೆಲವು ಕಡೆ ಅದನ್ನು ತೆಗೆದುಕೊಳ್ಬೇಕಂದ್ರೆ ಕೂಡ ಒಂದಷ್ಟು ಒಂದು ಪರ್ಮಿಷನನ್ನು ಕೇಳ್ತವೆ. ಅವೆಲ್ಲ ಅಪ್ಲೋಡ್ ಮಾಡಿದಂಥ ವೇಳೆಯಲ್ಲಿ ಅಷ್ಟೇ ಕೆಲವು ವಿಡಿಯೋಗಳಾಗಿರ್ಬೋದು ಅವೆಲ್ಲ ಕೂಡ ಓಪನ್ ಆಗುವಂಥದ್ದು. ಆದರೆ ಇವರು ಪದೇ ಪದೇ ಯಾವ ರೀತಿಯಾಗಿ ಇದನ್ನು ಬಳಕೆ ಮಾಡಿಕೊಂಡ್ರು, ಯಾವ ರೀತಿಯಾಗಿ ಓಪನ್ ಮಾಡಿ ನೋಡಿದ್ರು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಹೇಳಿದಂಗೆ ಸಮಾಜದಲ್ಲಿ ಯುವ ಜನರಾಗಿರ್ಬೋದು, ಇಂಥ ಒಂದು ಕ್ರಿಯಲ್ ಮೈಂಡೆಡ್ ಏನಂತ ಹೇಳ್ತೀವಿ ಅಂತ ಮನಸ್ಥಿತಿ ಉಳ್ಳವಂಥವ್ರು ಕೂಡ ಇವ್ರ ಮೇಲೆ ಪರಿಣಾಮ ಬೀರ್ಬೋದು. ಇದನ್ನೇ ನೋಡುವಂಥದ್ದು ಸಾಕಷ್ಟು ಕ್ರೈಮ್ಗಳಾದಂಥ ವೇಳೆಯಲ್ಲಿ ಕೂಡ ಯಾವ ರೀತಿಯಾಗಿ ನಾವು ಈ ಕ್ರೈಮ್ ಆದ ನಂತರ ಎಸ್ಕೇಪ್ ಆಗಬೇಕು, ಎವಿಡೆನ್ಸ್ಗಳನ್ನ ಯಾವ ರೀತಿ ಲಾಸ್ ಮಾಡಬೇಕು ಅನ್ನೋದನ್ನು ಕೂಡ ಸಾಕಷ್ಟು ಒಂದು ವಿಡಿಯೋಗಳನ್ನು ಕೂಡ ನೋಡ್ತಾರೆ. ಕೆಲವು ಸಿನಿಮಾಗಳ ದೃಶ್ಯಗಳನ್ನು ಕೂಡ ಅನುಕರಣೆ ಮಾಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಇಂಥ ಸೀನ್ಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಆದಷ್ಟು ಕೂಡ ಹೈಡ್ ಮಾಡಬೇಕಾದಂಥದ್ದು. ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಇರುವಂಥದ್ದು. ಮೊಬೈಲಲ್ಲಿ ಯಾವುದೇ ಒಂದು ವಿಚಾರ ಬೇಕಾದರೂ ಕೂಡ ಒಂದು ಗೂಗಲಲ್ಲಿ ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಸಿಗುತ್ತೆ. ಆದರೆ ಇಂತಹ ಸಂಬಂಧಪಟ್ಟಂಥ ಕೆಲವು ಪರ್ಟಿಕ್ಯುಲರ್ ವಿಡಿಯೋಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳೇನಿರುತ್ತೆ ಈಸಿ ಅಂದರೆ ಕ್ರೂರತ್ವವನ್ನು ಬಿಂಬಿಸುವಂಥದ್ದು ಮತ್ತು ಮಾಹಿತಿಯನ್ನು ಕೊಡುವಂಥದ್ದು, ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹೈಡ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇಲಾಖೆ ಏನಿರುತ್ತೆ ಅದನ್ನು ಗೂಗಲ್ ಇಲಾಖೆ ಅಂದರೆ ಅವರ ಕಂಪನಿ ಜೊತೆ ಕೂಡ ಮಾತುಕತೆಯನ್ನು ಆಡಬೇಕಾಗುತ್ತೆ. ಇಂಥದನ್ನು ಆದಷ್ಟು ಹೈಡ್ ಮಾಡಿ ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಬೇಕಾಗಿರುವಂಥದ್ದು ಪ್ರಣೋತ್. ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.